ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೀವು ಇವಾಗ ನಾವೆಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದರೆ ಊರಿಗೆ ಹೋಗ್ತಾಯಿದ್ದೀವಿ. ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ನನಗೆ ಮೆಟ್ರೋ ಅಂದರೆ ಒಳಗಡೆ ಹೆಂಗಿರುತ್ತೆ ಏನಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾವು ಊರಿಗೆ ಹೋಗ್ಬೇಕಾದ್ರೆ ಅಲ್ಲೇ ಮೆಜೆಸ್ಟಿಕ್ಕಿಂದ ಅಲ್ಲೆಲ್ಲೋ ಹೋಗಬೇಕಿತ್ತು, ಗೊರಗುಂಟೆಪಾಳ್ಯ ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಗೆ ಹೋಗಿದ್ವಿ. ಫೋಟೋ ವಿಡಿಯೋನೇ ಮಾಡ್ತಾ ಇರೋದು.
ಸೊ ಮದುವೆ ಎಲ್ಲ ಆಯಿತು. ನಮ್ಮ ಭಾವನ ಮಗಳ ಮದುವೆ. ನೀವೆಲ್ಲ ಯಾರ ಮದುವೆ ಅಂತ ಅನ್ಕೊತಾ ಇದ್ರಿ ಮೋಸ್ಟ್ಲಿ. ಈ ಮದುವೆಗೆ ಬಂದಿದ್ದು ನಾನು ಸುಮಾರು ಒಂದು ವಾರ ಲೀವ್ ಹಾಕ್ಕೊಂಡು. ಮದುವೆ ಎಲ್ಲ ಮುಗೀತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ಬಟ್ಟೆ ಎಲ್ಲ ತುಂಬ ಇದ್ವು, ನೆಂಟರುಗಳದು ನಮ್ಮದು ಎಲ್ಲರದು ಇದ್ವು. ಒಗೆಯೋಕ್ಕೆ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ವಿ. ಈ ಹೊಳೆ ಬಂದ್ಬಿಟ್ಟು ನಮ್ಮೂರದೇ, ತುಂಬ ದೊಡ್ಡ ಹೊಳೆ ಇದು, ತುಂಬ ದೊಡ್ಡದು. ಬಟ್ಟೆ ಎಲ್ಲ ತುಂಬ ಇದ್ವು. ನಾನು, ನಮ್ಮ ಮನೆಯವರು, ನಮ್ಮ ವಾರಗಿತ್ತಿ, ಅವ್ರ ಅಕ್ಕ ತಂಗಿರು ಎಲ್ಲರೂ ಹೋಗಿದ್ವಿ ಒಗೆಯೋಕ್ಕೆ ಅಂದ್ಬಿಟ್ಟು. ಒಗೆಯೋಕ್ಕೆ ಒಗೆದೆಲ್ಲ ಆದಮೇಲೆ ನೀರಲ್ಲಿ ಆಟ ಆಡೋಕೆ ಹೋಗ್ಬಿಟ್ಟು ಕಾಲೆಲ್ಲ ಏಟು ಮಾಡ್ಕೊಂಬಂದಿದ್ದೀನಿ. ನೋಡಿ ಹೊಳೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನನಗೆ ನೀರು ಪ್ಲೇಸ್ ಅಂತ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು ಮದುವೆ ಅಂತೂ, ತುಂಬಾ ಚೆನ್ನಾಗಾಯಿತು. ಯಾವುದೇ ತೊಂದರೆ ತಾಪತ್ರೆ ಇಲ್ದಂಗೆ ಚೆನ್ನಾಗಾಯಿತು. ಸ್ವಂತ ನಮ್ಮ ಮನೆಯವರ ಅಣ್ಣನ ಮಗಳು. ನೀರಂತೂ ತುಂಬ ಚೆನ್ನಾಗಿರುತ್ತೆ. ನೀರಲ್ಲಿ, ಈ ಹೊಳೆ ನೀರಲ್ಲಿ ಬಟ್ಟೆ ಒಗೆದ್ರೆ ಅಂತೂ ಬಟ್ಟೆ ಅಂತೂ ತುಂಬ ಮಡಿಯಾಗುತ್ತೆ, ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇವ್ರು ನಮ್ಮ ಹೊರಗಿತ್ತಿ, ಅವ್ರ ದೊಡ್ಡ ಅಕ್ಕ. ಇವರು ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸ್ತಾರೆ. ಹಾಯ್ ಮಾಡಿ ಅಂತಿದ್ದೆ, ಹಾಯ್ ಮಾಡ್ತಾಯಿದ್ರು ಅವರು. ನೋಡಿ ಬಟ್ಟೆ ಎಷ್ಟೊಂದಿದ್ದಾವೆ ಅಂತ. ಬೇಡ್ದರ ಬಟ್ಟೆ ಎಲ್ಲ ಬಿಸಾಕ್ತಾಯಿದ್ರು. ನಮ್ಮ ವಾರಗಿತ್ತಿ ಇವರೇ, ಗ್ರೀನ್ ಕಲರ್ ನೈಟಿ ಹಾಕಿರೋದು. ಅವರು ಕೂಡ ತುಂಬ ಒಳ್ಳೆಯವರು. ಅಲ್ಲಿ ನಿಂತಿರೋರು ಕೂಡ ಅವ್ರ ತಂಗಿ. ನೋಡಿ ಎಷ್ಟೊಂದು ಬಟ್ಟೆಗಳಿದ್ದಾವೆ ಅಂದರೆ ಸುಮಾರು, ಬರೀ ಒಂದೇ ದಿನಕ್ಕೆ ಅಷ್ಟೊಂದು ಬಟ್ಟೆಗಳು ಬಿದ್ದಿದ್ದಾವೆ. ಮದುವೆದು, ಮನೇಲಿ ಹಾಕಿರೋದು, ನೆಂಟರದು ಎಲ್ಲರದು. ಇವರು ನನ್ನೊಂದು ವೀಡಿಯೋ ಮಾಡ್ತಿದ್ದೀಯಾ ಮಾಡು ಅಂದ್ಬಿಟ್ಟು ಫೋಸ್ ಕೊಡ್ತಾಯಿದ್ರು. ನೀರಂತೂ ಯಾವಾಗಲೂ ಕಮ್ಮಿ ಆಗಲ್ಲ ಇಲ್ಲಿ. ಇನ್ನೂ ಮಳೆಯೆಲ್ಲ ಹೋಗಿದ್ರೆ ತುಂಬಾ ದೊಡ್ಡದಾಗಿ ಹೊಳೆ ಬರುತ್ತೆ, ಸುಮಾರು ನೀರು ಬರುತ್ತೆ ಈ ಕಡೆ. ನಾನು ಸೆಂಟ್ರಲ್ಲಿ ಹೋಗಿ ಆಟ ಆಡೋಕ್ಕೆ ಅಂದ್ಬಿಟ್ಟು ಕಾಲೆಲ್ಲ ಕುಯ್ಕೊಂಡು ಫುಲ್ಲು ಬ್ಲಡ್ಡು, ಹಂಗಾಗೋಯ್ತು ನನ್ನ ಪರಿಸ್ಥಿತಿ. ಒಂದು ವಾರ ಒದ್ದಾಡಿದ್ದೀನಿ ತುಂಬಾ. ನೋಡಿ ಇಲ್ಲೇ ಆಟ ಆಡೋಕೆ ಹೋಗಿದ್ದು ನಮ್ಮ ಭಾವನ ಮಗ ಮತ್ತು ನಮ್ಮ ಹೊರಗಿತ್ತಿ ಅಕ್ಕನ ಮಗ, ನಾನು, ನನ್ನ ಮಗ ಎಲ್ಲ ನೀರಲ್ಲಿ ಆಟ ಆಡ್ತಾ ಇದ್ವಿ. ಅಕ್ಕ ತಂಗಿ ಎಲ್ಲನೂ ಆಟ ಆಡ್ಕೊಂಡು ಹೋಗುವಾಗ ನನ್ನ ಮಗ ಮತ್ತು ನಮ್ಮ ಭಾವನ ಮಗ ಎಳೆದ್ಬಿಟ್ರು ನೀರಲ್ಲಿ. ಎಳೆದಾಡುವಾಗ ಕಾಲು ಕುಯ್ಕೊಂಡಿದ್ದೆ ಮೋಸ್ಟ್ಲಿ. ನನಗಂತೂ ತುಂಬಾ ನೋವಾಯಿತು. 2 ಅವರು ಬಿಡು ಇಲ್ದಿರೇ ಬ್ಲಡ್ ಹೋಯಿತು. ಏನು ಮಾಡೋಕ್ಕಾಗಲ್ಲ. ಕುಂಡ್ಕೊಂಡೇ ಕೆಲಸ ಎಲ್ಲ ಮಾಡಿಕೊಂಡೆ. ಯಾರೋ ಲೈನಲ್ಲಿ ಯಾರವ್ರೆ ಬೀಡತ್ತೆ. ಹೇಳಿ ಬೇಡ, ಹೇಳಿ ಫೋನ್ ಐತೆ ಪುರಿ.
ಅಮ್ಮ ಅಣೆ ಪಾಪುನ್ ಹಿಡ್ಕೊಂಡ ಫೋನ್ ಹಿಡ್ಕೊಂಡೆ ಮ್ಯಾಚ್ ಬಾಹುಬಲಿತ್ರಿ ಪುರಿ ಕಲ್ಲು ಇದೈತೆ ಫೋನ್ ಐತೆ ಬೇಕು ನೀರೊಳಕ್ಕೆ ಫೋನು ಈ ಬ್ಯಾಕೆತ್ತು ಬಾಹುಬಲಿ ಥರ ಮುಳ್ಕಂಬ ಒಳಿಕೆ ಗುಡ್ಡ ನನ್ನ ಕಲ ತೆಗ ಅಯ್ಯ ಮೇನ್ ಸಿಗಾಯ್ಕೊಂಡಿತ್ತು ಓಡೋಗ್ಬಿಡ್ತು ಬಾ ಬಾ ಏ ಕಾಲುಂಗ್ರದವನ ಕಾಲುಂಗ್ರ ಪುನಿ ಎಳಿ ಬಿಡೋಕನ ಫೋನ್ ಐತೆ ಕೈಯಲ್ಲಿ ಏಯ್ ಕಾಲು ನಾನು ಎಳಿತಿರೋದು ಏ ನಾನ ಕಲ್ಲು ನೋಡಿಬೇಕು ನೋಡೈತೆ ಮಲ್ಲಿಗೆ ಏನು ನೋಡಿದ್ರೆ ಇಲ್ಲಿ ಗ್ಲಾಸ್ ನೋಡಿಲಿ ಇದು ಆ ಕಡೆ ಕೇಸಿ ಚುಚ್ಕೊಂಡ್ರಿ ಏನು ಮಾಡ್ತೀಯಾ ದೂರ ಕೇಸಿ ಆ ಕಡೆಗೆ ಹೇಳ್ಬೇಡ ಇರ ಗ್ಲಾಸ್ ಐತೆ ನೋಡಿಲಿ ಚುಚ್ಕೊಂಡಿದ್ರಿ ಇವಾಗ ನೋಡಿ ಗ್ಲಾಸು ನಾನು ನೀರಳಿಕೆ ಬಿಡಿಸ್ದ ಓ ಹಾ ಏನು ಮಾಡ್ತಿದ್ದೆ ಅಂತ ಇರು ಕಲ್ಲು ಇಸ್ಕೋತು ಬಿಳ್ಳು ಹೆಂಗೆ ಇಡ್ಕೋ ಇಸ್ಕೋತು ಇಲ್ಲಿ ಎಲ್ಲ ಚುಚ್ಕೋತು ಚುಚ್ಕೋತೇನೋ ಅದೀಗ ಬರ್ಬೇಕ್ರಿ ಬರ್ಬೇಕ್ರಿ ಬಟ್ಟೆ ಕಲ್ಲ ಇಲ್ಲಿ ಕರೆಕ್ಟ್ ಮುಳ್ಳು ಹಾಂ ಇಲ್ಲ ಅಲ್ಲಿಗೋಯ್ತೀನಿ ಹಿಂಗೆ ಬಾರಿ ಹಿಂಗೆ ಹೋಗಂತೆ ಫೋನ್ ಮಾಡ್ತೀನಿ ಸಾಕು ಫೋನ್ ಇಡೋಗ್ಬಿಟ್ರೆ ಮತ್ತೆ ವಿಡಿಯೋ ಮಾಡಿ ಕಳಿಸ್ತೀವಿ ಮತ್ತು ನಮ್ಮ ಬಾವಂದು ಬರ್ಡೇ ಇತ್ತು ಅವತ್ತೇ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ತಂಗಿ ಒಂದು ಕೇಕು, ಇನ್ನೊಬ್ಬಳು ಒಂದು ತಂಗಿ ಒಂದು ಕೇಕು ಶರ್ಟು, ನಾನೊಂದು ಕೇಕು ಒಂದು ಶರ್ಟು, ನಮ್ಮ ಭಾವನ ತಮ್ಮ ಒಂದು ಕೇಕು ಶರ್ಟು, ಟೋಟಲ್ 4 ಶರ್ಟು 4 ಕೇಕು, ನಮ್ಮ ಅಕ್ಕ 2 kg ಕೇಕು, 5 ಕೇಕು 4 ಶರ್ಟು ಬಂದಿದ್ವು. ನಿಜವಾಗ್ಲೂ ಪುಣ್ಯ ಅವ್ರ ಅದೃಷ್ಟ. ನಮ್ಮ ಮನೆಯವರು, ನಮ್ಮ ಅಕ್ಕನ ಮಗ, ಅಕ್ಕಪಕ್ಕದವರು ಯಾವಾಗಲೂ ಪ್ಯಾಂಟ್ ಮೇಲೆ ಚಡ್ಡಿ ಮೇಲೆ ಕಣ್ಣು ಎಲ್ಲ ನನ್ನ ತಂಗಿ ಕೊಡ್ಸಿರೋದು. ವಿಡಿಯೋದಲ್ಲಿ ಹಂಗೆ ಬರ್ತದೆ. ಕ್ಲಾಪ್ ಮಾಡಿ ಎಲ್ಲರೂ ಬೇಗ ಬಂದ ತಕ್ಷಣ ಅದು ಇರಿ ಸ್ಟಾರ್ಟ್ ಮಾಡಿಬಿಡಿ. ಸ್ವಲ್ಪ ಒಳಗೆ ಹಿಡೀರಿ ಬಾಬಾ, ಸ್ವಲ್ಪ ಒಳಗೆ ಹಿಡೀರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಾಬಾ. ಓ ಅದೇ ಶೋಭಾನ ಹೇಳ್ತಿದ್ಯಾ? ಶೋಭಾನವ ಪಡ ತಿನ್ಬೇಕು, ವಿಡಿಯೋ ಲಾಂಗ್ ಆಗುತ್ತೆ ಮತ್ತೆ. ಫೋಟೋ ಇಂಜೆಕ್ಷನ್ ಹಾಸ್ಕೊಂಡ್ಬರ್ಬೇಕು. ನಿಜವಾಗ್ಲೂ ನಮ್ಮ ಭಾವನ ಬರ್ಡೇ ತುಂಬ ಅದ್ದೂರಿಯಾಗೇ ಆಯಿತು. ನಾವು ತಂದಿರೋದು ಯಾರಿಗೂ ಗೊತ್ತಿಲ್ಲ, ಅವ್ರು ತಂದಿರೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಒಂದೊಂದು ಶರ್ಟು, ಎಲ್ಲರೂ ಒಂದೊಂದು kg ಕೇಕ್ ತೊಗೊಂಬಂದ್ವಿ. ನನ್ನ ತಂಗಿ ಗಂಡ, ನನ್ನ ತಂಗಿ, ಇನ್ನೊಬ್ಳು ತಂಗಿ, ಮತ್ತು ಇವಳು ನಮ್ಮ ಅಕ್ಕ. ಶರ್ಟ್ಗಳೆಲ್ಲ ಎಲ್ಲ ಶರ್ಟ್ಗಳು ಕೂಡ ಚೆನ್ನಾಗಿದ್ವು. ನನ್ನ ಮಗ ಅವನು ಕೂಡ ತಿನ್ನಿಸ್ತಾ ಇದ್ದಾನೆ. ಇರೋವರೆಗೂ ಚೆನ್ನಾಗಿರ್ಬೇಕಷ್ಟೆ. ಮತ್ತು ನಾಳೆ ಇದು ನೋಡೋಕೆ ಹೋಗೋಣ. ಮತ್ತು ನಾನೇ ವೀಡಿಯೋ ಮಾಡ್ತಾಯಿದ್ದೆ, ಕೊನೆಗೆ ನಾನೇ ತಿನ್ಸೋಕ್ಕೆ ಅಂತ ಬಂದೆ. ತುಂಬ ಖುಷಿ ಆಯ್ತು ನಮಗೆಲ್ಲರಿಗೂ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕೇಕ್ ಅಂತ ಎಲ್ಲರೂ ಭರ್ಜರಿಯಾಗಿ ತಿಂದ್ವಿ. ಸುಮಾರು ಒಂದು 5-6 kg ಕೇಕೆ ಆಗೋಯ್ತು. ಇವಳು ಬಂದು ನನ್ನ ಲಾಸ್ಟ್ ತಂಗಿ. ಇವಳು ವೀಡಿಯೋ ಅಂದ್ರೇ ಆಗಲ್ಲ. ಅವಳು
ಇನ್ನೊಬ್ಳು ತಂಗಿ ಬೈತಾ ಇದ್ಲು, ಹ್ಯಾಪಿ ಬರ್ಡೇ ಚಲುವರಾಜ್ ಅಂತ ಕೇಕ್ ಮೇಲೆ ನಮ್ಮ ಅಕ್ಕ ಬರೆಸಿದ್ಲು. ಈ ಕೇಕ್ ಬಂದ್ಬಿಟ್ಟು ನಮ್ಮ ಅಕ್ಕ ತಂದಿರೋದು. ಮತ್ತು ನಮ್ಮ ಭಾವನ ಡ್ರೈವರ್ ಒಬ್ಬರಿದ್ದಾರೆ, ಅವರು ಕೂಡ ಒಂದು ಚಿಕ್ಕದು ಕೇಕ್ ತೊಗೊಂಬಂದಿದ್ರು. ಇವಳು ನಮ್ಮ ಭಾವನ ಮಗಳು, ನಮ್ಮ ಅಕ್ಕನ ಮಗಳು. ಇವಳದೇ ಮೊನ್ನೆ ಫಂಕ್ಷನ್ ಎಲ್ಲ ಆಗಿದ್ದು. ಅವಳು ಕೂಡ ಒಂದು ಗಿಫ್ಟ್ ಕೊಟ್ಟಳು. ಆ ಗಿಫ್ಟು ಚೆನ್ನಾಗಿತ್ತು, ಅದನ್ನು ಕೂಡ ನಾನು ನೋಡಿ ತೋರಿಸ್ತೀನಿ ಆಮೇಲೆ. ಈ ಬಟ್ಟೆ ಮತ್ತು ಈಗ ಹೋಯ್ತಲ್ಲ ಆ ಕೇಕ್ ನಾವು ತೊಗೊಂಬಂದಿರೋದು. ಈ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು, ಹ್ಯಾಪಿ ಬರ್ಡೇ ಟು ಯು. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಮಳೆ ಬರ್ತಾಯಿತ್ತು, ಆ ಮಳೆ ಒಳಗೇ ತಗೊಂಡು ಬಂದ್ವಿ. ಇಬ್ಬರು ಚೆನ್ನಾಗಿ ಮ್ಯಾಚ್ ಆಗ್ತಾರೆ. ಮತ್ತು ಅವಳು ಕೂಡ ತಿನ್ನಿಸ್ತಾ ಇದ್ಲು. ಸೊ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಅಕ್ಕನ ಮಗಳು ಅವ್ರ ಅಪ್ಪಗೆ ಒಂದು ಗಿಫ್ಟು ಕೊಡಿಸಿದ್ದಾಳೆ. ಅದು ಏನು ಗಿಫ್ಟ್ ಅಂತ ಬನ್ನಿ ಇವಾಗ ನೋಡೋಣ. ನೋಡಿ, ಪರವಾಗಿಲ್ಲ, ಅದಕ್ಕೆ ನೋಡಿ ಹೆಣ್ಮಕ್ಳು ಬೇಕಂತ ಹೇಳ್ತೀವಿ. ನೋಡಿ, ಹೆಣ್ಮಕ್ಳಿದ್ರೆ ಅಪ್ಪನ ಮೇಲೆ ಎಷ್ಟು ಪ್ರೀತಿ. ಅವ್ರ ಮಗ ₹1 ಒಂದು ಚಾಕ್ಲೇಟ್ ಕೂಡ ಕೊಡಿಸಿಲ್ಲ ಅವನು. ಇವಳು ನೋಡಿ, ಮಗಳು ಅಪ್ಪ ಅಂದ್ಬಿಟ್ಟು ರುಕ್ಮಿಣಿ ಕೃಷ್ಣ ರುಕ್ಮಿಣಿ ಚೆನ್ನಾಗಿದೆ, ಪರವಾಗಿಲ್ಲ. ಅಷ್ಟನ್ನಾದರೂ ಅವಳು ದುಡ್ಡನ್ನ ಕೂಡಿಟ್ಕೊಂಡು ತಂದು ಕೊಟ್ಟಿದ್ದಾಳ. ತುಂಬ ಖುಷಿ ಆಯಿತು ಅವರಿಗೆ. ನೋಡಿ, ನಮ್ಮ ಅಕ್ಕನ ಮಗ ಏನಂದರೆ ಏನು ಕೊಡಿಸಿಲ್ಲ ಅವನು, ಒಂದು ಚಾಕ್ಲೇಟ್ ಕೂಡ ಕೊಡಿಸಿಲ್ಲ ಅವನು. ಮತ್ತು ಫಂಕ್ಷನ್ದು ಆಲ್ಬಮ್ ಇತ್ತು, ನೋಡ್ತಾಯಿದ್ರು. ನಮ್ಮ ಮನೆಯವರು ಕೇಕ್ ತಿನ್ಕೊಂಡು, ನಮ್ಮ ಭಾವ ಮಾತಾಡಿಕೊಂಡು ಕೇಕ್ ಅಂತೂ ಭರ್ಜರಿಯಾಗಿ ತಿಂದಿದ್ದೀವಿ. ಊಟನೇ ಮಾಡೋಕ್ಕಾಗಿಲ್ಲ ಅವತ್ತು. ನಮ್ಮ ಅಕ್ಕ ಅದೇನೋ ಅಡುಗೆ ಮಾಡಿದ್ಲು, ಗೀ ರೈಸ್ ಅಂತೆ, ಅದು ಇದು ಹಾಳು ಮೂಳು, ನನಗೆ ಇಷ್ಟನೇ ಆಗಿಲ್ಲ. ಹೇಳ್ಬಾರ್ದು, ಆದರೆ ನಾನು ಬಾಯಿ ಸುಮ್ಮನಿರಲ್ಲ, ಹೇಳ್ಬಿಡ್ತೀನಿ. ಚೆನ್ನಾಗಿತ್ತು, ಮುಗೀತು, ಬರ್ಡೇ ಎಲ್ಲ ಮುಗೀತು, ಕೂತ್ಕೊಂಡು ಮಾತಾಡ್ತಾಯಿದ್ರು. ಆದರೆ ಅವ್ರಿಗೆ ಎಲ್ಲ ಶರ್ಟ್ಗಿಂತ ನನ್ನ ತಂಗಿ ತಂದಿರೋ ಶರ್ಟ್ ಇಷ್ಟ ಆಯಿತು. ಯಾಕೆ ಅಂದರೆ ನನ್ನ ತಂಗಿ ತಂದಿರೋದು ಒಂಥರ ಮಣೆ ಚೆಕ್ಸ್ ಶರ್ಟು, ಅವ್ರಿಗೆ ಅದು ಇಷ್ಟ ಆಗುತ್ತೆ. ಏನೋ ಹೇಳ್ತಾಯಿದ್ರು, ನಮ್ಮ ಮನೆಯವರು ನಗಾಡ್ತಾಯಿದ್ರು. ಸೊ ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಗೀತು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಫುಲ್ಲು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.